ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಟೊಮೆಟೊ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಪಾತ್ರೆಯಲ್ಲಿ ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಇಷ್ಟು ಸಾಕು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇನ್ನೊಂದು ಸ್ಪೂನ್ ನಾವು ಮನೆಯಲ್ಲಿ ಸನ್ಫ್ಲವರ್ ಆಯಿಲೋ ಅಥವಾ ನಾನು ಶೇಂಗಾ ಎಣ್ಣೆನೇ ಯೂಸ್ ಮಾಡೋದು. ಸೊ ಗ್ರೌಂಡ್ ನಟ್ಟೇ ಯೂಸ್ ಮಾಡೋದು ನಾನು. ಸೊ ಹಾಗಾಗಿಬಿಟ್ಟು ಶೇಂಗಾ ಎಣ್ಣೆನೇ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಇಷ್ಟು ಆಯಿಲ್ ಹಾಕ್ಕೋಬೇಕು. ತೆಂಗಿನೆಣ್ಣೆ, ಶೇಂಗಾ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಕೊಕೊನಟ್ ಆಯಿಲ್ ಮತ್ತು ಶೇಂಗಾ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೋಡಿ, ಫ್ರೈ ಮಾಡಬೇಕು. ಇದ್ರ ಒಳಗಡೆ ಈಗ ಸ್ವಲ್ಪ ನಾನು ದೊಡ್ಡದು ಮಾಡ್ಕೊಳ್ತೀನಿ ಬೆಂಕಿಯನ್ನು. ಇದ್ರೊಳಗಡೆ ನಾನು ಬೆಳ್ಳುಳ್ಳಿನೂ ಹಾಕ್ತೀನಿ. ನೋಡಿ, ಬೆಳ್ಳುಳ್ಳಿನ ಈ ಥರ ಒಂದು 5 ಬೆಳ್ಳುಳ್ಳಿ, ದೊಡ್ಡ 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 5 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಇದ್ರೊಳಗಡೆ ಹಾಕ್ತೀನಿ ನಾನು. ಎರಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಈರುಳ್ಳಿನ ಬೆಳ್ಳುಳ್ಳಿನ ಗೋಲ್ಡನ್ ಕಲರ್ ಆಗಲಿ ಫ್ರೆಂಡ್ಸ್. 5 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಕಲರ್ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಇದರಲ್ಲಿ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿಬಿಟ್ಟು ಇನ್ನು ಸ್ವಲ್ಪ 1-2-3 ಸಲ ಕೈಯಲ್ಲಿ ಆಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಉಪ್ಪು ಹಾಕ್ತೀನಿ ನಾನು. ಒಂದು 5-6 ಟೊಮೆಟೊ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಫ್ರೆಂಡ್ಸ್, ಸೊ 1/4 ಸ್ಪೂನು ಹಳದಿ ಪೌಡ್ರ್ ಹಾಕ್ತೀನಿ. ಚೆನ್ನಾಗಿ ಇದರಲ್ಲೇ ಆಯಿಲಲ್ಲೇ ಟೊಮೆಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಬೇಯಬೇಕು ಫ್ರೆಂಡ್ಸ್. ಇದು ನನ್ನದು ಇದು ಸಾರಿನ ಪೌಡ್ರ್. ಇದು ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪನೇ ಹಾಕ್ತೀನಿ. 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಸಾರಿನ ಪೌಡ್ರ್ ಸಾಕು. ನೋಡಿ ಫ್ರೆಂಡ್ಸ್, ಈ ಸ್ಪೂನಲ್ಲಿ ಟೊಮೆಟೊ ಇದು ಹಾಕ್ತೀನಿ, ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ, ಖಾರದ ಪುಡಿ ಹಾಕ್ತಿದ್ದೀನಿ. ಆಮೇಲೆ ಖಾರ ನೋಡಿಬಿಟ್ಟು ಇನ್ನೂ ಬೇಕಂದ್ರೆ ಹಾಕ್ಕೊಂಡ್ರೆ ಆಯಿತು. ಈಗಲೇ ಹಾಕೋದು ಬೇಡ ಫ್ರೆಂಡ್ಸ್. ನೋಡಿ, ಲಾಸ್ಟಲ್ಲಿ ನೀರು ಹಾಕೋಣ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ನಾನು MTR ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು 10 ರೂಪಾಯಿ ತಂದು ಇಟ್ಕೊಳ್ತೀನಿ. ಜಾಸ್ತಿ ನಾನೇ ಮಾಡೋದು ಜಾಸ್ತಿ ಗರಂ ಮಸಾಲ ಪೌಡ್ರನ್ನು. ಇದು ಒಂದು 10 ರೂಪೀಸ್ ಸಿಗುತ್ತಲ್ಲ ಫ್ರೆಂಡ್ಸ್. ಸೊ ಹಾಗಾಗಿಬಿಟ್ಟು MTR ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ನೀರು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ, ಇಲ್ಲ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ, ಆಮೇಲೆ ನೀರು ಹಾಕ್ತೀನಿ. ರುಚಿ ಟೊಮೆಟೊ ಸಾರು ರೆಡಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಏನಮ್ಮ? ಒಂದು ಕ್ವೆಶ್ಚನ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಸ್ಕೂಲಿಂದ ಬಂದಿದ್ದೀನಿ. ಒಂದು ಕ್ವೆಶ್ಚನ್, ಗರಂ ಮಸಾಲ ಗರಂ ಯಾಕಿರಲ್ಲ? ಯಾಕಂದ್ರೆ ಅದು ಹೆಸರು ಗರಂ ಮಸಾಲ, ಗರಂ ಆಗಿರ್ಬೇಕದು. ಹೌದಾ? ತಂಪಾಗಿರುತ್ತೆ. ಯಾಕೆ ಮಸಾಲ ಇದೆ ಬಟ್ ಗರಂ ಯಾಕಿರಲ್ಲ? ಇದು ಜೋಕಾ ಅಥವಾ ನಿಮ್ಗೆ ಆನ್ಸರ್ ಮಾಡಬೇಕಾ? ಆನ್ಸರ್ ಮಾಡಬೇಕಾ? ಜೋಕು ಕೂಡ ಆನ್ಸರ್ ಮಾಡಬೇಕು. ಹೌದಾ? ನಾನೇನಂದ್ರೆ ನಾನು ನಗ್ತೀನಿ. ಗರಂ ಮಸಾಲ ಗರಂ ಆಗಿರ್ಬೇಕಂತಿಲ್ಲ. ನಾ ಹೇಳ್ತೀನಿ ಯಾಕಂತ. ನಾನು ಇವಾಗ ಮಸಾಲ ಹಾಕಿದ ತಕ್ಷಣ ಅದು ಗರಂ ಆಗುತ್ತೆ. ಯಾವ್ದ್ರ ಸಾಂಬಾರಲ್ಲಿ ಹಾಕಿದ್ರೆ ಅದಕ್ಕೆ ಗರಂ ಮಸಾಲ ಅಂತ. ಅಮ್ಮ ಅಂದ್ರೆ ಎಲ್ಲಾರು ಅಲ್ಲ, ಎಲ್ಲ ಮಸಾಲ ಹೆಸರು ಗರಂ ಮಸಾಲ ಇರ್ಬೇಕಾಗತ್ತಲ್ವ? ಅಮ್ಮ ಕೊತ್ತಂಬರಿ ಇದು ಸೊಪ್ಪು ಹಾಕಿದ್ದಾರೆ. ಇವಾಗ ನೀರು ಹಾಕಿದ್ದಾರೆ. ನೀರು ಹಾಕ್ತಾ ಇದ್ದೀನಿ. ಟೊಮೆಟೊ ಸಾರು ರೆಡಿ ಆಯ್ತಾ? ಓ ಎಸ್. ಇದು ಕುದಿಸೋದು ಬೇಡವಾ? ಅದು ಕುದಿಯತ್ತಮ್ಮ. ಈಗ ಫ್ಲೇಮ್ ದೊಡ್ಡದು ಮಾಡ್ತೀನಿ, ಕುದಿಯತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಊಟ ಬಿಸಿ ಬಿಸಿ ಇದು ಏನು ಟೊಮ್ಯಾಟೊ ಸಾರು, ಆಮೇಲೆ ಇದು ಕಾಲಿಫ್ಲವರ್ ರವಾ ಫ್ರೈಯು, ಆಮೇಲೆ ಅನ್ನ ಸಾರಿ ಅನ್ನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ತೀನಿ
ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇರಪ್ಪ ಬುದ್ಧಿ ಬರಲಿ ತೋರಿಸ್ಕೊರ್ಗ. ಅಮ್ಮ ಸ್ವಲ್ಪ ಉಪ್ಪು ಹಾಕೋತಿದ್ದಾರೆ. ಉಪ್ಪು ಕಡಿಮೆ ಇತ್ತು, ಕಡಿಮೆ. ಸೊ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಕಡಿಮೆ ಇದ್ರೆ, ಜಾಸ್ತಿ ಇದ್ರೆ ಜಾಸ್ತಿ ಅಲ್ಲ ಆಗಲ್ಲ, ಕಡಿಮೆ ಇದ್ರೆ ಹಾಕಿ. ನಮ್ಮ ರಚನೆ ತಗೊಂಡೋಗ್ಬಿಟ್ರೆ ಅಷ್ಟೇನೆ ಟೊಮೆಟೊ ಸಾರು ಮಾಡಿ ತಿಂದ ಹಾಗೆ ನಾವು ಅಲ್ವಾ ಫ್ರೆಂಡ್ಸ್? ಹಂಗೇನಿಲ್ಲ ಅಮ್ಮ. ಇಲ್ವಾ? ಮತ್ತೆ ಉಪ್ಪು ಜಾಸ್ತಿ ಇದ್ರೆ ನಾನು ಖುಷಾಲಿ ಮಾಡಿದ್ದು. ಖುಷಾಲಿ ಅಲ್ಲ, ಎಲ್ಲ ತಮಾಷೆ. ನಂಗೆ ಒಂದೊಂದು ಕನ್ನಡ ವರ್ಡ್ ಬರೋದೇ ಇಲ್ಲ. ಕಲಿಬೇಕು, ಬರಲ್ಲ ಅಲ್ಲ, ಕಲಿಬೇಕು. ನೆಕ್ಸ್ಟ್ ಟೈಮಿಂದ ಕಲಿಕೊಂಡು ಕಲಿತೀನಿ. ನಮ್ಮ ಸಣ್ಣ ಬಿಡಿ. ರೆಡಿ ಆಯ್ತಾ ಅಮ್ಮ? ಆಯ್ತಾಯ್ತು. ಇನ್ನೊಂದು ಬಂದೆ ನೋಡಿ ಫ್ರೆಂಡ್ಸ್, ಸಾರು ರೆಡಿ, ಕುದೀತಾ ಇದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಸಾರು ಅಲ್ವಾ? ಹೌದು, ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಚೆನ್ನಾಗಾಗಿದೆ. ಹೌದು. ಈ ಕಡೆ ಬಾ. ಇನ್ ಬಾ ಗ್ಯಾಸ್ ಹತ್ರ ಹೋಗ್ಬೇಡ ಜಾಸ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ತಗೊಂಡು ಬರ್ತೀನಿ. ಬಾಯ್. ಲವ್ ಯು ಆಲ್.